ಅಬ್ಬು ತೋರಿಸಲಿ. ಬಂಗಾರಿ ಬ್ಯಾಂಗಲು ಬಂಗಾರಿ ಬ್ಯಾಂಗಲು ಬಂಗಾರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಮದಲ್ಲಿ ನೋಡ್ತೀರಾ, ಇವತ್ತಿನ ಸ್ಪೆಷಲ್ ವ್ಲಾಗ್ ಬಂದು ಪ್ರೀತಿ ಇದು ಬರ್ಡೇ ಮಾಡ್ತಾ ಇದ್ವಿ. ಸೊ ಪ್ರೀತಿ ಬರ್ಡೇ ಮಾಡೋದಕ್ಕೆ ಇವತ್ತು ನಾವು ಕೆಂಗೇರಿ ಹತ್ರ ಬಂದಿದ್ದೀವಿ. ಆ್ಯಂಡ್ ಹಾಯ್ ಅಕ್ಕ. ಹಾಯ್. ನಾನು ಬರೋಗಿದ್ದ ಮುಂಚೆ ನಮ್ಮ ಅಕ್ಕ ಕೇಕ್ ತಗೊಂಡು ತಿಂತಾವ್ರೆ. ಭಾಳ ಟೆಂಪ್ಟ್ ಆಗೋಯ್ತು, ಅದಕ್ಕೆ ಬರೋಕ್ಕಿಂತ ಮುಂಚೆ ತಿನ್ಬಿಡೋಣ ಅನ್ಕೊಂಡೆ. ಐಶ ಬೇಗ ಬಂದ್ಬಿಟ್ರು. ಆ್ಯಂಡ್ ನೋಡ್ರಿ, ಇದೇ ಆ್ಯಕ್ಚುಲಿ ಬರ್ಡೇ ಡೆಕೋರು. ಸೊ ಇಲ್ಲಿ ಪ್ರೀತಿ ಬರ್ಡೇ ಮಾಡ್ತೀವಿ. ಅವಳ ನಿಲ್ಸಿದ್ದೀನಿ ಆಸೆ, ಇವಾಗ ಹೋಗ್ಬಿಟ್ಟು ಕರ್ಕೊಂಡ್ಬರ್ತೀನಿ. ಓಕೆನಾ ಗೈಸ್, ಲೆಟ್ಸ್ ಗೋ ಗೆಟ್ ಹರ್. ಕಣ್ ತೆಗಿಬೇಡ. ಅಯ್ಯೋ ರಾಘವೇಂದ್ರ ಸ್ವಾಮಿ ಮಲ್ಲಾಣ ಕಣ್ ತೆಗಿಬೇಡ. ಇರೇ ಇರೇ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ವಿಡಿಯೋ ಆಯ್ತಲ್ಲ, ವಿಡಿಯೋ ಎಲ್ಲ ಮಾಡ್ಕೊಂಡ್ರೆ ವಾಪಸ್ ತಗೊಂಡು ಬರೀ ಪ್ರ್ಯಾಂಕ್ ಮಾಡೋದಾಯ್ತು ಜೀವನ ಪೂರ್ತಿ ಅಲ್ವಾ? ನಮ್ ಬಕ್ರ ಆಗ್ತಾನೆ ಇರ್ತಾರೆ, ಪ್ರ್ಯಾಂಕ್ ಮಾಡ್ತಾನೆ ಇರ್ತಾರೆ. ಬಕ್ರ ಪ್ರೀತಿಗೋಸ್ಕರ ಪ್ರಿನ್ಸೆಸ್ ಮಹಾರಾಣಿ ಪ್ರೀತಿ ಅವರಿಗೆ ಸ್ಪೆಷಲ್ ಗಿಫ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಗೈಸ್. ತರ್ತಾ ಇದೀವಿ. ಒಂದು ನಿಮಿಷ ಕಣ್ಮುಚ್ಕೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಅಗಾರೋ ಅವರ ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ಇಟ್ಸ್ ಅ ವೆರಿ ಸಿಂಪಲ್ ವೇ. ಸೊ ಗ್ಯಾಸ್ ಇರುತ್ತೆ, ಬರೀ ಎಲೆಕ್ಟ್ರಿಕ್ ಅಲ್ಲಿ. ಕುಕ್ಕರ್ ಅಷ್ಟೇ ಅಲ್ಲ, ಇದರಲ್ಲಿ ನಾವು ಮ್ಯಾಗಿ ಕೂಡ ಮಾಡ್ಕೋಬಹುದು. ಸುಮಾರಷ್ಟು ಐಟಮ್ಸ್ ನಾವು ಟ್ರೈ ಮಾಡ್ಬೋದು. ಸೊ ಇವತ್ತು ನಾನು ರೈಸ್ ಆ್ಯಂಡ್ ಮ್ಯಾಗಿ ಎರಡು ಕೂಡ ಹೇಗೆ ಟ್ರೈ ಮಾಡೋದು ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೋ. ಹಾಯ್ ಎವ್ರಿವನ್, ನಾನು ಇವತ್ತು ಅಗಾರೋ ಅವರ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 1 year ವ್ಯಾರಂಟಿ ಕಾರ್ಡ್ ಅಂಡ್ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ, ಅಂಡ್ ಕೇಬಲ್ ವೈರ್ ಅಂಡ್ 2 ಸ್ಪ್ಯಾಚುಲಾ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಅಗಾರೋ ಅವರ ಎಲೆಕ್ಟ್ರಿಕ್ ಕುಕ್ಕರ್ ಬರುತ್ತೆ, ಅಂಡ್ ದಿಸ್ ಇಸ್ ವೆರಿ ಅಟ್ರಾಕ್ಟಿವ್ ಅಂಡ್ ಜಸ್ಟ್ 500 ವ್ಯಾಟ್. ಅಂಡ್ ಇದನ್ನ ಯೂಸ್ ಮಾಡೋಕ್ಕೆ ತುಂಬಾನೇ ಕಮ್ಮಿ ಎಲೆಕ್ಟ್ರಿಸಿಟಿ ಯೂಸ್ ಆಗುತ್ತೆ. ಕುಕ್ಕರ್ ಅಲ್ಲಿ ನಿಮಗೆ ಒಂದು ಮೆಷರಿಂಗ್ ಕಪ್ ಅಂಡ್ ಹೆಲ್ತ್ ಕಾನ್ಶಿಯಸ್ ಇರೋರಿಗೆ ಲೋ ಕಾರ್ಬ್ ರೈಸ್ ನ ಸ್ಟೀಮ್ ಮಾಡೋದಕ್ಕೆ ಒಂದು ಅಲ್ಯೂಮಿನಿಯಂ ಸ್ಟೀಮರ್, ಅಂಡ್ ನಿಮಗೆ ಇದರಲ್ಲಿ 3 liter ಸೆರಾಮಿಕ್ ಬೌಲ್ ಬರುತ್ತೆ. ಇದನ್ನ ನೀವು ಕುಕ್ಕರ್ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು, ಸ್ಟವ್ ಅಂಡ್ ಮೈಕ್ರೋವೇವ್ ಅಲ್ಲಿ ಯೂಸ್ ಮಾಡಬಾರ್ದು. ಸೇಫ್ಟಿ ಮೆಜರ್ಸ್ಗೋಸ್ಕರ ಕುಕ್ಕರ್ ಓಪನ್ ಇದ್ರೆ ಇದು ಆನ್ ಆಗಲ್ಲ. ಲಿಡ್ ಇಟ್ಟು ಈ ಬಟನ್ ಪ್ರೆಸ್ ಆದ್ರೆ ಮಾತ್ರ ಆನ್ ಆಗತ್ತೆ. ಅಂಡ್ ನಿಮ್ಗೆ 1 meter ಕೇಬಲ್ ವೈರ್ ಬರುತ್ತೆ, ಇದನ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು. ಮತ್ತೆ ಇದು ನಿಮ್ಗೆ ಸ್ಟೀಮ್ ವೆಂಟ್, ಇದರಿಂದ ಸ್ಟೀಮ್ ಆಚೆ ಬರುತ್ತೆ. ಸೊ ಸ್ಟೀಮ್ ಆಗ್ಬೇಕಾದ್ರೆ ನಿಮ್ ಫೇಸ್ ನ ಹತ್ರ ತಗೊಂಡ್ ಹೋಗ್ಬೇಡಿ. ನಿಮ್ಗೆ ಇದರಲ್ಲಿ ಒಂದು ಕಲೆಕ್ಟರ್ ಇದೆ. ಸೊ ನೀವೇನಾದ್ರೂ ಜಾಸ್ತಿ ನೀರ್ ಹಾಕಿದಾಗ ಇದರಲ್ಲಿ ವಾಟರ್ ಬಂದು ಕಲೆಕ್ಟ್ ಆಗುತ್ತೆ. ಅಂಡ್ ಡಿಜಿಟಲ್ ಕಂಟ್ರೋಲ್ ಅಲ್ಲಿ ನಿಮ್ಗೆ ಆನ್ ಆಫ್ ಬಟನ್ ಇರುತ್ತೆ, ಅಂಡ್ ಪ್ರೀ ಸ್ಟೀಮ್ ಕೂಡ ಇರುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ ಇದನ್ನ ಬಿಸಿಯಾಗಿ ಕೂಡ ಇಡೋಕೆ ಆಪ್ಷನ್ ಕೂಡ ಇದೆ. ಅಂಡ್ ಇದರಲ್ಲಿ ನಿಮ್ಗೆ ಶಾರ್ಟ್ ಗ್ರೇನ್, ಪಾರೇಜ್, ಸ್ಟೀಮ್ ಅಂತ ಎಲ್ಲ ಮಾಡೋದಕ್ಕೂ ಆಪ್ಷನ್ ಇರುತ್ತೆ. ಇದರಲ್ಲಿ ನಾನು ಇವತ್ತು ರೈಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಮೆಜರಿಂಗ್ ಕಪ್ ಅಲ್ಲಿ 2 cup ರೈಸ್ ತಗೊಂಡೆ. ರೈಸ್ ನ ನೀಟಾಗಿ ವಾಶ್ ಮಾಡ್ಕೊಂಡು ಅಲ್ಯೂಮಿನಿಯಂ ಸ್ಟೀಮರ್ ಅಲ್ಲಿ ಹಾಕೋತಾ ಇದ್ದೀನಿ. ಅಂಡ್ ಇದಕ್ಕೆ ನೀವು ನೀರ್ ಎಷ್ಟು ತಗೊಬೇಕು ಅಂತ ಟೆನ್ಷನ್ ಮಾಡ್ಕೊಬೇಡಿ. ನೀವು 2 to 3 cups ನೀರ್ ಹಾಕೊಂಡ್ರೆ ಸಾಕು.
ಲಿಡ್ನ ಕ್ಲೋಸ್ ಮಾಡಿ ನಾನು ಲೋಕಾ ಪ್ರೈಸ್ನ ಕುಕ್ ಮಾಡೋದಕ್ಕೆ ಆ ಆಪ್ಷನ್ ಚೂಸ್ ಮಾಡಿದೆ. ಸೊ ಪೋಸ್ಟ್ 25 ಮಿನಿಟ್ಸ್ ನೀವೇ ನೋಡ್ತಾ ಇರ್ಬೋದು ರೈಸು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಅಂಡ್ ಇದರಲ್ಲಿ ಸ್ಟೀಮ್ ಆಪ್ಷನ್ ಯೂಸ್ ಮಾಡಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ವಾಟರ್ನ ಬಾಯ್ಲ್ ಮಾಡಿ ಮ್ಯಾಗಿನ ಇದರಲ್ಲಿ ಹಾಕೊಂಡೆ. 1 to 2 ಮಿನಿಟ್ಸ್ ಮ್ಯಾಗಿನ ಬಾಯ್ಲ್ ಮಾಡೋಕ್ಕೆ ಬಿಟ್ಟು ನೆಕ್ಸ್ಟ್ ಮ್ಯಾಗಿ ಪೌಡರ್ನ ಇದರಲ್ಲಿ ಹಾಕೊಂಡೆ. ಸೊ ನೀವೇ ನೋಡ್ತಾ ಇರ್ಬೋದು ಮ್ಯಾಗಿ ಜಸ್ಟ್ 2 to 3 ಮಿನಿಟ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ಯಾರಿಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ ನ ಟ್ಯಾಗ್ ಮಾಡಿದೀನಿ, ಹೋಗಿ ಬೈ ಮಾಡಿ. ಥ್ಯಾಂಕ್ ಯು. ನಾವೇ ಕಷ್ಟಪಟ್ಟು ಕೈಯಾರೆ ಕೂತ್ಕೊಂಡು ರಾತ್ರಿ ಏನೇ ಎಲ್ಲ ಮಾಡಿರೋದು. ತಗೋ ಕಣ್ಬಿಡ ನೀನು ಅದೇ ತರ ಆಗ್ಬೇಕು ಅನ್ನೋದು ನಮ್ಗೆ ಇಷ್ಟ. ಈ ವಿಡಿಯೋ ಇಟ್ಟಾಗಿರ್ಲಿ ಹಾಗೆ ಫಿಟ್ ಆಗಿರ್ಬೇಕು. ಸೋ ನೈಸ್ ಯಾ ಚೆನ್ನಾಗಿದೆ ಗೊಂಬೆ ಗೊಂಬೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಸೊ ದಿಸ್ ಇಸ್ ಆಲ್ ಚಾಕ್ಲೇಟ್ಸ್. ಪ್ರೀತಿ ಬೇಜಾರಾದಾಗೆಲ್ಲ ಒಂದೊಂದು ಚಾಕ್ಲೇಟ್ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ಕಣಮ್ಮ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಒಳಗೆ ಗಿಫ್ಟ್ಸ್ ಕೊಡ್ಬೇಕಾಯ್ತಾ. ಸೊ ಏನು ಗಿಫ್ಟ್ ಕೊಡ್ತೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಿ. ಇಟ್ಸ್ ವೆರಿ ಮೈನ್ಯೂಟ್ ಅಂದರೆ ವೆರಿ ಕ್ಯೂಟ್ ಗಿಫ್ಟ್ಸು. ಕಾಸ್ಟ್ಲಿ ಅಂತಲ್ಲ, ಬಟ್ ಅವ್ಳಿಗೆ ಇಷ್ಟ ಆಗೋಂಥ ಗಿಫ್ಟ್ಸ್ನ ಯೋಚನೆ ಮಾಡಿ ತಗೊಂಡಿದ್ದೀವಿ. ಬರ್ರಿ ಹೋಗೋಣ. ಪ್ರೀತಿಗೋಸ್ಕರ ಏನೋ ಒಂದು ಕೊಡ್ತಾ ಇದ್ದೀವಿ. ಒಂದೇ ಒಂದು ಸ್ಮಾಲ್ ಗಿಫ್ಟು ನಮ್ಮ ಕಡೆಯಿಂದ, ನನ್ನ ಕಡೆಯಿಂದ, ಅಕ್ಕನ ಕಡೆಯಿಂದ. ಇದು ಒಂದು ಡೈರಿ. ಓಕೆ, ಏನು ಸಿಗಲು ಡೈರಿ ನೋಡಕ್ಕ ಏನಕ್ಕೆ ಕೇಳೋದು ಬರೀ ಅದೇ ನೆನಪು. ಸೊ ಏನಂದರೆ ಇದನ್ನು ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಅವಳೇನೋ ಬರಿಬೇಕು ಅಂತ ಅನ್ಕೊಂತ ಇದ್ಲು. ಸೊ ಇದ್ಮೇಲಿಂದ ಫೋಕಸ್ ಮಾಡಿ ಇದರಲ್ಲೇ ಬರೀಲಿ ಅಂತ ಈ ಡೈರಿ ಕೊಡ್ಬೋದು. ಥ್ಯಾಂಕ್ ಯು ಕಣಮ್ಮ. ಥ್ಯಾಂಕ್ ಯು ಅಕ್ಕ. ನೆಕ್ಸ್ಟು ಕರೆಕ್ಟಾಗಿ ಹೇಳಿದ್ದೆ ಬಿಡು. ಮ್ಯಾನಿಫೆಸ್ಟ್ ಬಗ್ಗೆ ಗೈಸ್. ನೆಕ್ಸ್ಟು ವಿ ಆರ್ ಗಿವಿಂಗ್ ಮದುವೆ ಚೂಸ್ ಮಾಡ್ಕೋ. ಓಕೆನಾ? ಓಕೆ ಕಣಮ್ಮ. ಆಮೇಲೆ ನೋಡಿ ಗೈಸ್ ನೆಕ್ಸ್ಟು ಅವಳಿಗೋಸ್ಕರ ವಾಟರ್ ಬಾಟ್ಲು. ವೆರಿ ನೈಸ್ ಯಾ. ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ತಾಗಿದೆ ಕಣಮ್ಮ. ವೆರಿ ನೈಸ್. ಇನ್ಮೇಲಿಂದ ಇದ್ರೇ ನಾನು ಹೋಗ್ತಿರ್ತೀನಿ. ನೀರು ಕುಡಿಬೋದು, ಬಟ್ ಬಿಯರ್ ಎಲ್ಲ ಕುಡಿಯೋಣ ಅಂತ ಕೆಟ್ಟ ಕೆಲಸ ಎಲ್ಲ ಮಾಡಲ್ಲ. ಒಳ್ಳೆ ಹುಡುಗಿ ನೀರು ಕುಡಿತೀನಿ. ಓಕೆ, ಇಷ್ಟ ಆಯ್ತಾ? ಸಖತ್ ಹೆವಿ ಇಷ್ಟ ಆಯ್ತು ಗೈಸ್. ಸಖತ್ತಾಗಿದೆ ನೋಡಿ. ಅವಳಿಗೆ ಆ ಥರ ಕ್ಯೂಟ್ ಇಷ್ಟ ಅಂತ ಅದು ತೊಗೊಂಡಿದ್ದೀವಿ. ಅದರಲ್ಲೂ ಪಿಂಕ್ ಕಲರ್ ಇಷ್ಟ ನನಗೆ. ಬಾರ್ಬಿ ಇಷ್ಟ. ಅದಕ್ಕೆ ಅದು ಪಿಂಕು ಇದು ಪಿಂಕು. ಲಾಸ್ಟಲ್ಲಿ ನಿಂತಿದೆ. ಥ್ಯಾಂಕ್ ಯು ಸೋ ಮಚ್ ಕಣಮ್ಮ. ಥ್ಯಾಂಕ್ ಯು ಅಕ್ಕ. ಅಷ್ಟೇ ಟ್ಯಾಗ್ ಇತ್ತು. ಥ್ಯಾಂಕ್ ಯು ಕಣಪ್ಪ. ಹಾಂ, ಅದೆಲ್ಲ ತೋರಿಸ್ತು. ಹಾಂ, ಥ್ಯಾಂಕ್ ಯು ಸೋ ಮಚ್ ಕಣಮ್ಮ. ಇಟ್ಸ್ ಓಕೆ ಮಾ, ಇಟ್ಸ್ ಓಕೆ ಕಣಮ್ಮ, ಇಟ್ಸ್ ಓಕೆ. ಹೇಳ್ಬಿಡು. ಗಾಡ್ ಬ್ಲೆಸ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನಲ್ಲಿ ಹೀಗೆ ಇರ್ತದೆ. ಅಷ್ಟೇ ಗೈಸ್. ಜಾಸ್ತಿ ಇದೆಲ್ಲ ಏನೂ ಕೊಡೋಕ್ಕಾಗಿಲ್ಲ ಈ ಸತಿ. ಸ್ವಲ್ಪ ಇಬ್ರಿಗೂ ಸ್ವಲ್ಪ ಹಂಗೆ ಟೈಮು ಸಿಗಲಿಲ್ಲ. ಟೈಮ್ ಇರಲಿಲ್ಲ. ಫಿನಾನ್ಷಿಯಲಿ ಸ್ವಲ್ಪ ಇಬ್ರು ನಾವು ಅಕ್ಕ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟಿದ್ದೀವಿ. ಅದಕ್ಕೆ ನಮಗೆ ಅವಳಿಗೆ ಏನು ಇಷ್ಟ ಆಗುತ್ತೋ ಅದಕ್ಕೆ ಇಲ್ಲ ನೀವು ಏನು ಕೊಟ್ಟರು ನನಗೆ ಖುಷಿ ಇದೆ. ನೀನು ಏನು ಕೊಟ್ಟರು ಖುಷಿ ಇದೆ. ಇದೇ ಬೇಕು ಅದೇ ಬೇಕಂತ ಏನಿಲ್ಲ. ಆದರೂ ಇದು ಸಖತ್ ಇಷ್ಟ ಆಯಿತು ಗೈಸ್. ತುಂಬ ಖುಷಿ ಆಯಿತು ನನಗೆ. ತೋರಿಸ್ತಾ ಇದೀವಿ ನೋಡಿ. ಸೊ ಈ ಥರ ಒಂದು ಬಾರ್ಬಿದು ಬಾಟ್ಲು. ಓಕೆನಾ? ಇದೆಲ್ಲ ಅವಳಿಗೆ ಇಷ್ಟ ಆಗುತ್ತೆ ಅಂತ ತೊಗೊಂಡ್ವಿ. ಇದು ಒಂದು ಅವಳು ಬರ್ಕೊಳ್ಳಿ ಏನಾದರೂ ಒಂದು ಅಂದರೆ ಶಿ ಲೈಕ್ ದಿಸ್, ಶಿ ವಾಂಟೆಡ್ ಟು ರೈಟ್ ಸಮಥಿಂಗ್. ಸೊ ಇದು ಒಂದು ಡೈರಿ ಇದು ಹಿಂಗಿದೆ. ಆ್ಯಂಡ್ ದಿಸ್ ಇಸ್ ಒಂದು ಸ್ಮಾಲ್ ಬ್ಯಾಗ್ ಅವಳೆಲ್ಲರೂ ಕ್ಯಾರಿ ಮಾಡೋಕ್ಕೆ. ಆ್ಯಕ್ಚುಲಿ ನನಗೆ ಅಕ್ಕಂಗಿಬ್ರಿಗೂ ತುಂಬ ಇಷ್ಟ ಆಯ್ತು ಈ ಬ್ಯಾಗು. ಇದು ಒಂದು. ಆಮೇಲೆ ಇನ್ನೇನು ಇದು ನೇಲ್ಸು ಪೈಪ್ ಕೊಡ್ತಾವಳೆ. ನೇಲ್ಸ್ ಕಣೆ, ಇದೊಂದು ನೇಲ್ಸ್. ಆ್ಯಕ್ಚುಲಿ ನಂಗೆ ಇದು ಇಷ್ಟ ಆಯಿತು. ಇಟ್ಸ್ ವೆರಿ ಪ್ರಿಟಿ. ಇದು ಒಂದು, ಮತ್ತು ಅದೇ ಬೊಂಬೆ ಆವಾಗಲೇ ಕೊಟ್ಟಿದ್ದು ಒಂದು ಗೈಸ್. ಸೊ ಇಷ್ಟೆಲ್ಲ ವಿ ಗೇವ್ ಇಟ್ ಟು ಹರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಪ್ರೀತಿ ಬರ್ಡೇಯಿಂದ ಏನಿದು ಸಡನ್ನಾಗಿ ಇಲ್ಲಿ ಅಂತ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಪ್ರೀತಿ ಬರ್ಡೇ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಆ್ಯಕ್ಚುಲಿ ಪ್ರೀತಿ ಬರ್ಡೇ ಎಲ್ಲ ಮುಗಿಸೆಲ್ಲ ಆದಮೇಲೆ ಆಫ್ಟರ್ 2 ಡೇಸ್ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕಂತ ರೆಡಿ ಆಗಿದ್ದೀವಿ ಗೈಸ್. ಹೆಂಗಿದ್ದೀನಿ. ಆ್ಯಂಡ್ ಇವತ್ತು ರಶ್ಮಿ ಅಕ್ಕನೂ ರೆಡಿ ಆಗೈತೆ. ಆ್ಯಂಡ್ ಇವತ್ತು ಪ್ರೀತಿ ಮನೆಯವ್ರ ಹತ್ರ ಬಂದಿದ್ದೀವಿ. ಆ್ಯಂಡ್ ನಮ್ಮ ವೀಡಿಯೋಸ್ ಎಲ್ಲ ಮಾಡ್ಕೋತಾರೆ ನಮ್ಮ ಪ್ರೀತಿನೇ. ಸೊ ಈ ಕ್ಯಾಮ್ರಾದಲ್ಲಿ ವೀಡಿಯೋಸ್ ಮಾಡ್ಕೊಡ್ತಾ ಇರ್ತಾಳೆ. ಆ್ಯಂಡ್ ಲೊಕೇಶನ್ ನೋಡಿ ತೋರಿಸ್ತೀನಿ ನೋಡ್ರಿ. ಇದು ಲೊಕೇಶನ್ ನಾವು ಶೂಟ್ ಮಾಡಿದ ಮನೆ, ಹಸು. ಸೊ ಈ ಒಂದು ಲೊಕೇಶನ್ಗೆ ನಾವು ಬಂದಿದ್ದೀವಿ. ಯಾ
ಆ್ಯಂಡ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಕ್ಕ ಅದು ಒಂದೊಂದು ಇಟ್ಕೊಳಕ್ಕ ಓಕೆ ನೋಡ್ರಿ ಗೈಸ್ ಆಫ್ ಕೋರ್ಸ್ ಆಲ್ವೇಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ನೋಡ್ರಿ ಗೈಸ್ ಸೊ ದಿಸ್ ಇಸ್ ದ ಸ್ಯಾರಿ ಆ್ಯಂಡ್ ಇದು ಪ್ರಮೋಷನ್ ಸ್ಯಾರಿ ಗೈಸ್ ನಂದಲ್ಲ ಆಯಿತಾ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಪ್ರೀತಿ. ನೋಡ್ರಿ ಈ ವಿಡಿಯೋ ಮಾಡ್ಬೇಕಕ್ಕ ಇವಾಗ ನಾನಿದ್ರೆ ಮಾಡಲ್ಲ ಅಂತಾರೆ ಅಂದ್ರೆ ಅಕ್ಕ ಒಂದ್ಸತಿ ಮಾಡಕ್ಕ ಇರಕ್ಕ ಇರಕ್ಕ ಮಾಡಕ್ಕ ಆಟಕ್ಕೆ ಕಿರುಪಾಕಡೆನ ಯಾಕೆ ಏನು ಅಂತ ಕೇಳಿದ್ರೆ ಅದೇನು ಹೇಳುತ್ತಮ್ಮ. ಗೈಸ್ ಸೊ ಏನಂದರೆ ಪ್ರೀತಿ ಅವ್ರ ಮನೆಯಿಂದ ವಿಡಿಯೋಸ್ ಎಲ್ಲ ಮಾಡಿ ಇವಾಗ ನಾನು ನಮ್ಮ ಮನೆಗೆ ಬಂದು ಈಗ ನಮ್ಮ ಮನೆಯಿಂದ ನಾವು ನಮ್ಮ ಮಾಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಏನಂದರೆ ನಮ್ಮ ಮಾಮ ಮಗ ಒಬ್ಬ ನಮ್ಮ ಇದ್ದೋಗ್ಬಿಟ್ಟಿದ್ದಾನಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವನ್ನ ನೋಡಿಕೊಂಡು ನಮ್ಮ ಮಾಮನ ಮನೆಗೆ ಹೋಗ್ತೀವಿ ಅಷ್ಟೇ ಗೈಸ್. ಅಲ್ಲಿ ಹೋಗಿದ ತಕ್ಷಣ ಕಂಟಿನ್ಯೂ ಮಾಡ್ತೀವಿ. ವಿವಿ ಅಲ್ಲ ಕಣೋ ಅದೆಲ್ಲ ಕಣೋ ಇದು ವಿಡಿಯೋ ಮಾಡ್ತೀನಿ. ಏನಾಯ್ತು ಬಂಗಾರಿ? ಬಾರೋ ಇಲ್ಲಿ ಹಿಡ್ಕೊಂಡು ನೋಡಲಿ ಹೆಂಗೈತಿ ಇಲ್ಲಿ ಬೈಲಿ. ನನ್ ಮೂತಿ ತೋರ್ಸಿಲಿ ಈ ಹಬ್ಬ ತೋರ್ಸಿಲಿ. ನಿನ್ ಮೂತಿನ ಹಬ್ಬ ತೋರ್ಸೋ ಏನಾಗಲ್ಲ. ಮೂತಿ ಹುಡ್ಕೋತೀನಿ ಬಿಟ್ಬಿಡಿ ಮಮ್ಮ. ಸೊ ಗೈಸ್ ಹಳೆ ವಿಡಿಯೋದಲ್ಲಿ ಅಂದರೆ ಇವಾಗ ಹಿಂದಿನ ವಿಡಿಯೋದಲ್ಲಿ ನಾನು ನೋಡಿದ್ನಲ್ಲ ನಮ್ಮ ಮಾಮನ ಮಗ ಹಂಗಾಯ್ತಂತ. ಅದೇನಂದರೆ ಅವನು ರೋಡ್ ಕ್ರಾಸ್ ಅಂದರೆ ಆಟ ಆಡುವಾಗ ಸಡನ್ನಾಗಿ ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ. ಅದು ಗಾಡಿ ಬಂದು ಹೊಡೆದು ಬಿಟ್ಟಿದೆ. ಅನ್ಫಾರ್ಚುನೇಟ್ಲಿ ಏನೂ ಆಗಲಿಲ್ಲ. ಬಟ್ ಸೊ ಯೂಶಲಾಗಿ ಏನು ಹೇಳೋದು ಗೊತ್ತಾ, ಮಕ್ಳಿಗೆ ದಯವಿಟ್ಟು ರೋಡಲ್ಲಿ ಆಡೋಕ್ಕೆ ಬಿಡಬೇಡಿ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಗಾಡಿಗಳು ಹೆಂಗೆ ಬರುತ್ತೋ ಗೊತ್ತಾಗಲ್ಲ. ಆಲ್ ಆಫ್ ಎ ಸಡನ್ ಅದು ಹಂಗೆ ಬಂದಾಗ ಚಿಕ್ಕದಾದರೆ ಓಕೆ. ಆ್ಯಂಡ್ ಮಕ್ಳದೆಲ್ಲ ಎಳೆ ಕೈ ಕಾಲಿರುತ್ತೆ. ಏನಾದರೂ ಆಗ್ಬಿಟ್ರೆ ಏನು ಮಾಡೋದು? ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಅಲ್ಲಿ ಮುಗಿಸ್ಕೊಂಡು ನಮ್ಮ ಮಾಮ ಅವ್ರ ಮನೆಗೆ ಬಂದ್ವಿ. ಇವಾಗ ಬಂದ್ಬಿಟ್ಟು ಇಲ್ಲಿ ಊಟ ಮಾಡ್ತಾಯಿದ್ವಿ. ಆ್ಯಂಡ್ ಇವತ್ತು ನೋಡಿರಿ ನಾನು ಆ್ಯಕ್ಚುಲಿ ಸ್ವಲ್ಪ ಫೋನಲ್ಲಿ ಬ್ಯುಸಿ ಇದೆ. ಸೊ ನಮ್ಮ ಚಿನ್ನಮ್ಮನೇ ನಂಗೆ ತಿನ್ನಿಸ್ತಾಳೆ. ತಿನ್ಸು ಬಂಗಾರೆ ನಮ್ಮ ಚಿನ್ನಮ್ಮ ಹೆಂಗೆ ಅಂದರೆ ನಾನು ಒಂಚೂರು ಹತ್ರ ಅಳ್ಬಿಡ್ತಾಳೆ. ನಾನು ಸಪ್ಪಕ್ಕಾದರೆ ಸಾಕು ಏನಾಯ್ತು ಅಂತ ಕೇಳ್ತಾಳೆ. ಒಂಥರ ಇವಳು ನೋಡಿ. ನಾನು ಇವಾಗ ಫೋನಲ್ಲಿ ಮಾತಾಡ್ತಿದ್ನ ಊಟ ಮಾಡೋ ಟೈಮ್ ಸಿಕ್ತಿಲ್ಲ ಅಂದ್ಬಿಟ್ಟು ಅವಳೇ ನಾನೇ ತಿನ್ನಿಸ್ತೀನಿ ಅಕ್ಕ ಅಂದ್ಬಿಟ್ಟು ತಿನ್ನಿಸ್ತೈತೆ. ಲವ್ ಯು ಬಂಗಾರಿ. ನಮ್ಮ ಅಕ್ಕ ಇವಾಗ ತಲೆಗೆ ಹಳ್ಳೆಣ್ಣೆ ಹಾಕ್ತವ್ರೆ. ಸೊ ನೋಡ್ರಿ ಇವಾಗ ಏನಂದ್ರೆ ವಿಷಯ, ಅಕ್ಕ ನಮ್ಗೆ ಹಳ್ಳೆಣ್ಣೆ ಹಾಕ್ತವ್ರೆ ಬಿಸಿ ಮಾಡ್ಬಿಟ್ಟು. ಈ ಕಡೆ ನಮ್ಮ ಚಿನ್ನಮ್ಮ ನಂಗೆ ಊಟ ಮಾಡಿಸ್ತವ್ರೆ. ಆ ಕಡೆ ನಮ್ಮ ಕುಶಾಲಿ ಕ್ಯಾಮ್ರಾ ವರ್ಕ್ ಮಾಡ್ತವ್ರೆ. ಎಂತ ಭಾಗ್ಯ ಚುಟ್ಟಿ ಹೇಳಿ ಬಾತ್ರೂಮ್ ಅಷ್ಟೇ ಗೈಸ್. ಇಂಥ ಸೌಭಾಗ್ಯ ಯಾರಿಗೆಲ್ಲ ಬರುತ್ತೆ. ತುಂಬ ಖುಷಿ ಆಗ್ಬಿಟ್ಟಿದೀನಿ. ಗೈಸ್ ಇವಾಗ ನಮ್ಮ ಮಾಮ ಮನೆಯಲ್ಲಿ ಅಲ್ಲೇ ನಿದ್ದೆ ಮಾಡಿ ಬಂದಾಯ್ತು. ಈಗ ಬೆಳಗ್ಗೆ ಹೊತ್ತು ಡ್ಯಾನ್ಸ್ ಕಾರ್ಯಕ್ರಮ ನಡೀತಿದೆ. ಕಮಾನ್. ಬ್ಯಾಂಗಲು ಬಂಗಾರಿ ಬ್ಯಾಂಗಲು ಬಂಗಾರಿ ಬ್ಯಾಂಗಲು ಬಂಗಾರಿ ಬ್ಯಾಂಗಲು ಬಂಗಾರಿ ಒಡಿದು ಲಗೋರಿ ಬ್ಯಾಂಗಲು ಬಂಗಾರಿ ಮಾಡ್ಬಿಡಿ ಮಾ. ಬ್ಯಾಂಗಲು ಬಂಗಾರಿ ವೆರಿ ನೈಸ್, ಸೂಪರ್ ಆಗಿದೆ.